ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಜಿಬಿಯ ಮೊದಲ ಸಭೆಯಾಗಿದೆ. ಕೆಂಪೇಗೌಡ ಪೌರ ಸಭಾಂಗಣದಲ್ಲಿ ಮಹತ್ವದ ಮೀಟಿಂಗ್ ಆಗಿದೆ. ಜಿಬಿಎಸ್ ಸಂಬಂಧ ಪ್ರಮುಖವಾಗಿ 11 ವಿಷಯಗಳ ಬಗ್ಗೆ ಚರ್ಚೆ ಆಗಿದೆ. ಇವತ್ತು ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಪರಿಷತ್ ಸದಸ್ಯರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಪ್ರಾಧಿಕಾರದ 75 ಮಂದಿ ಭಾಗಿಯಾಗಿದ್ದಾರೆ. ಒಟ್ಟಾರೆಯಾಗಿ ಸಿಎಂ ಜಿಬಿಎಸ್ ಸಭೆಯನ್ನ ಮಾಡಿದ್ರು. ಇವತ್ತು ಮೊದಲ ಸಭೆ ಆಗ್ತಾ ಇರುವಂಥದ್ದು. ಆದರೆ ಈ ಸಭೆಯನ್ನ ಬಿಜೆಪಿ ನಾಯಕರು ಬಹಿಷ್ಕರಿಸಿದರು. ಏನೆಲ್ಲ ಚರ್ಚೆ ಆಗಿರಬಹುದು ಅನ್ನುವಂಥ ಕುತೂಹಲ ಸಹಜವಾಗಿ. ಯಾವೆಲ್ಲ ವಿಚಾರದ ಬಗ್ಗೆ ಚರ್ಚೆ ಆಗಿರಬಹುದು? ಪ್ರಮುಖವಾಗಿ 11 ವಿಷಯಗಳು ಮುನ್ನೆಲೆಗೆ ಬಂದಿತ್ತು ಅನ್ನೋದು. ಅದರಲ್ಲಿ ಮೇನ್ ಅಂದರೆ ಈ ಗುಂಡಿ ವಿಚಾರ, ಆಮೇಲೆ ಈ ಸರ್ವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆಮೇಲೆ ಈ ಹಣ ಬಿಡುಗಡೆ ಏನಾಗಿದೆಯಲ್ಲ ಗುಂಡಿಯ ವಿಚಾರವಾಗಿ, ಎಲ್ಲೆಲ್ಲಿ ಎಷ್ಟು ಗುಂಡಿಗಳನ್ನು ಮುಚ್ಚಿದ್ರಿ, ಕಾಮಗಾರಿಗಳು ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದು ಈ ಮೇನ್ ವಿಷಯಗಳ ಬಗ್ಗೆ ಚರ್ಚೆ ಆಗಿದೆ ಇವತ್ತಿನ ಸಭೆಯಲ್ಲಿ. ಟೌನ್ ಪ್ಲಾನ್ ಇಲಾಖೆಯಲ್ಲಿ ನಕ್ಷೆ ಮಂಜೂರಾತಿಯ ಬಗ್ಗೆ ಚರ್ಚೆ ಮಾಡಲಾಗಿದೆ. ರಸ್ತೆ ಅಗಲೀಕರಣ ವೇಳೆ TDR ಹಂಚಿಕೆ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ ಅನ್ನೋದು, ಸಾಕಷ್ಟು ವಿಚಾರದ ಬಗ್ಗೆ ಚರ್ಚೆ ಆಗಿದೆ. ಇನ್ನು ಜಿಬಿಯ ಮೊದಲ ಸಭೆ ಆಗ್ತಾ ಇದ್ದಂಗೆ ನಮ್ಮ ಪ್ರತಿನಿಧಿ ಮಂಜುನಾಥ ಹೊಸಳ್ಳಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಪರಿವರ್ತನೆ ಆಗುತ್ತೆ. 368 ವಾರ್ಡ್ಗಳಾಗಿ ರಚನೆ ಕೂಡ ಆಗಿದೆ. ಕೇಂದ್ರ ಪಾಲಿಕೆ ಸೇರಿದಂತೆ ಒಟ್ಟು 5 ಪಾಲಿಕೆಗಳಾಗಿ ವಿಭಾಗಗಳಾಗಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಜಿಬಿಯ ಅಧ್ಯಕ್ಷ ಸೇರಿದಂತೆ ಉಪಾಧ್ಯಕ್ಷರಾಗಿರುವಂಥ DK ಶಿವಕುಮಾರ್ ಅವರು, ಅಧ್ಯಕ್ಷರಾಗಿರುವಂಥ CM ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಬೆಂಗಳೂರಿನ ಜಿಬಿಎ ಮುಖ್ಯ ಕೇಂದ್ರ ಕಚೇರಿಯಲ್ಲಿ ಇವತ್ತು ಮೀಟಿಂಗನ್ನು ಆಯೋಜನೆ ಮಾಡಿರುವಂಥದ್ದು. ಇದೇ ಮೊದಲ ಸಭೆಯನ್ನು ಆಯೋಜನೆ ಮಾಡಿರುವಂಥದ್ದು. ಈ ಒಂದು ಸಭೆಯಲ್ಲಿ ಟೌನ್ ಪ್ಲಾನಿಂಗ್ ಇಲಾಖೆಯಲ್ಲಿ ನಕ್ಷೆ ಮಂಜೂರಾತಿ ಬಗ್ಗೆ ಚರ್ಚೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ರಸ್ತೆ ಅಗಲೀಕರಣ ವೇಳೆ TDR ಹಂಚಿಕೆ ಬಗ್ಗೆ ಚರ್ಚೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಬಿ-ಸ್ಮೈಲ್ ನಿಗಮದಲ್ಲಿ ಕಾಮಗಾರಿಗಳ ವಿಚಾರ ಆಗ್ಬೋದು, ಕಾಮಗಾರಿಗಳನ್ನು ಕಾರ್ಯರೂಪಕ್ಕೆ ತರುವಂತಹ ವಿಚಾರ ಆಗ್ಬೋದು, ಬ್ರ್ಯಾಂಡ್ ಬೆಂಗಳೂರು ಕಾಮಗಾರಿಗಳನ್ನು ಕಾರ್ಯರೂಪಕ್ಕೆ ತರುವಂತಹ ವಿಚಾರಗಳಾಗ್ಬೋದು, GBA ವ್ಯಾಪ್ತಿಯಲ್ಲಿ ಸಮಿತಿಗಳ ರಚನೆ ಹಾಗೂ 5 ನಗರ ಪಾಲಿಕೆ ಬಜೆಟ್ ಅನುಮೋದನೆ ವಿಚಾರವಾಗಬಹುದು, ಹೊಸದಾಗಿ ನಿರ್ಮಿಸಿರುವಂಥ 5 ನಗರ ಪಾಲಿಕೆಗಳಿಗೆ ಕಚೇರಿಯ ಜಾಗಗಳನ್ನು ಯಾವ್ಯಾವ ಭಾಗಕ್ಕೆ ಹಂಚಿಕೆ ಮಾಡಬೇಕೆನ್ನುವಂತಹ ವಿಚಾರವಾಗಬಹುದು. ಸೇರಿದಂತೆ GBAಯಿಂದ ನಗರ ಪಾಲಿಕೆಗಳಿಗೆ ಏನೆಲ್ಲ ಅನುದಾನ ನೀಡುವಂತಹ ಬಗ್ಗೆ ಈ ಎಲ್ಲ ವಿಚಾರಗಳನ್ನು ಕುರಿತಂತೆ ಇನ್ನೂ ಸಾಕಷ್ಟು, ಅಂದರೆ ಈಗಾಗಲೇ ಬೆಂಗಳೂರಿನಲ್ಲಿ ಮಳೆ ಬರ್ತಾ ಇದೆ, ರಾಜ್ಯ ಕಾಲುವೆಗಳ ಸಂಬಂಧಪಟ್ಟಾಗೆ ಜನರಿಗೆ ತೊಂದರೆ ಆಗ್ತಾ ಇದೆ, ತಗ್ಗು ಪ್ರದೇಶಗಳಿಗೆ ಪ್ರದೇಶದಲ್ಲಿರುವಂಥ ಮನೆಗಳಿಗೆ ನೀರು ನುಗ್ಗುವಂಥ ಕೆಲಸ ಆಗ್ತಾ ಇದೆ. ಸೇರಿದಂತೆ ನಾನಾ ರೀತಿಯಾದಂಥ ಸಮಸ್ಯೆ GBA ವ್ಯಾಪ್ತಿಯಲ್ಲಿ 5 ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಆಗ್ತಾ ಇದೆ. ಇದೇ ಒಂದು ಕಾರಣಕ್ಕಾಗಿ ಇವತ್ತು GBAದ ಮೊದಲ ಸಭೆಯನ್ನು ಸಂಜೆ 4 ಗಂಟೆಗೆ ಈ ಒಂದು ಜಾಗದಲ್ಲಿ ಸಭೆ ನಡೆಯುತ್ತೆ. ಸಭೆಯಲ್ಲಿ ನಗರದ ಎಲ್ಲ ಒಂದು ಶಾಸಕರುಗಳು ಕೂಡ ಶಾಸಕರಾಗ್ಬೋದು, MP ಗಳಾಗ್ಬೋದು, ಬೆಂಗಳೂರಿನಲ್ಲಿ ಪ್ರಮುಖವಾದಂತಹ ಅಧಿಕಾರಿಗಳೇನಿರ್ತಾರೆ, 5 ನಗರ ಪಾಲಿಕೆಯ ಆಯುಕ್ತರು ಸೇರಿದಂತೆ ಇಂಜಿನಿಯರ್ಗಳು ಎಲ್ಲರನ್ನ ಒಂದೇ ಈ ಒಂದು ಜಾಗದಲ್ಲಿ ಕೂರಿಸಿ ಸಭೆಯನ್ನು ಮಾಡುವಂಥ ಕೆಲಸ ಸಿದ್ದರಾಮಯ್ಯನವರು ಸೇರಿದಂತೆ DK ಶಿವಕುಮಾರ್ ಅವರು ಇವತ್ತು 4 ಗಂಟೆಗೆ ಆಯೋಜನೆ ಮಾಡುವಂಥದ್ದು. 4 ಗಂಟೆ 4:30ಕ್ಕೆ ಈ ಒಂದು ಭಾಗದಲ್ಲೇ ಸಭೆಯನ್ನು ಆಯೋಜನೆ ಮಾಡಿರುವಂಥ ಕಾರಣದಿಂದಾಗಿ ಸಕಲ ಸಿದ್ಧತೆಯನ್ನು ಇಲ್ಲಿರುವಂಥ ಅಧಿಕಾರಿಗಳು ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ನೋಡ್ತಾ ಹೋಗ್ಬೋದು, ಮಧುವಣ ಗಿತ್ತಿಯಂತೆ ಈ ಒಂದು ಸಭಾಂಗಣ, ಕೆಂಪೇಗೌಡ ಸಭಾಂಗಣ ಇದೇ ಮೊದಲಿಗೆ ಒಂದು ಸಭೆಯನ್ನು ಮಾಡ್ತಿರುವಂಥ ಕಾರಣದಿಂದಾಗಿ ಮಧುವಣ ಗಿತ್ತಿಯಂತೆ ರೆಡಿ ಮಾಡ್ಕೊಂಡಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ಹೆಚ್ಚಿನ ರೀತಿಯಾದಂಥ ಒಂದು ಭದ್ರತೆ ಕೂಡ ಹೊರಗಡೆ ನಡೀತಾ ಇದೆ. ಪೊಲೀಸ್ ಇಲಾಖೆ ಕೂಡ ಅವರದ್ದೇ ಆದಂಥ ಒಂದು ಭದ್ರತೆ ಒದಗಿಸ್ಕೊಳ್ಬೇಕಾಗತ್ತೆ ಎನ್ನುವಂಥ ನಿಟ್ಟಿನಲ್ಲಿ ಇರುತ್ತೆ ಅವರ ಒಂದು ಕ್ರಮಗಳು. ಅದೆಲ್ಲವೂ ಕೂಡ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಈ ಒಂದು ಸಭೆ ಆಯೋಜನೆ ಆಗುತ್ತೆ. ಸಭೆ ಆಯೋಜನೆ ಆದ ಬಳಿಕ ಅಧ್ಯಕ್ಷರು ಸೇರಿದಂತೆ ಉಪಾಧ್ಯಕ್ಷರು ಸೇರಿದಂತೆ 5 ನಗರ ಪಾಲಿಕೆಗಳ ಸಂಬಂಧಪಟ್ಟಾಗಿರುವಂಥ ಅಧಿಕಾರಿಗಳೆಲ್ಲರೂ ಕೂಡ ಒಟ್ಟುಗೂಡಿ ನಗರದಲ್ಲಿ ಆಗು ಹೋಗುಗಳೇನೆಲ್ಲ ಆಗ್ತಾ ಇದ್ದಾವೋ ಅವೆಲ್ಲವನ್ನೂ ಕೂಡ ಸಭೆಯಲ್ಲಿ ತೀರ್ಮಾನಗಳನ್ನು ಕೈಗೊಳ್ತಾರೆ. ಅಂತಿಮವಾಗಿ ಏನೆಲ್ಲ ಸಭೆಯಲ್ಲಿ ತೀರ್ಮಾನಗಳನ್ನು ಕೈಗೊಂಡರು ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸುವಂಥ ಕೆಲಸ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮಾಡುವಂಥ ಕೆಲಸವನ್ನು ಇಲ್ಲಿ ಆಯೋಜನೆ ಮಾಡಲಾಗಿದೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಮಂಜುನಾಥ್ ಹೊಸಳ್ಳಿ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.